ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಾವ ರೀತಿ ಈ ಒಂದು ಫಾರ್ಮುಲಾನ ಬರೀಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನಿನ್ನೆ ಕ್ಲಾಸ್ನಲ್ಲಿ ನಾವು ವಿಜ್ಞಾನದ ಬಗ್ಗೆ, ರಸಾಯನಶಾಸ್ತ್ರದ ಬಗ್ಗೆ, ರಸಾಯನಶಾಸ್ತ್ರದ ವಿಭಾಗಗಳ ಬಗ್ಗೆ ಅಭ್ಯಾಸ ಮಾಡಿದ್ವಲ್ಲ ಅಥವಾ ತಿಳ್ಕೊಂಡಿದ್ವಲ್ಲ. ಇವತ್ತು ಒಂದು ವಸ್ತುವಿನ ಅಥವಾ ಒಂದು ರಾಸಾಯನಿಕ ಸಂಯೋಗ ಹೊಂದಿರುವಂತಹ ವಸ್ತುವಿನ ಫಾರ್ಮುಲಾ ಅಥವಾ ಸೂತ್ರ, ಅಣುಸೂತ್ರ ಅಂತೇಳಿ ನಾವೇನು ಹೇಳ್ತೀವಿ, ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ. ಅದರಲ್ಲಿ ಮೊದಲು ಬರೋದು ಎಲಿಮೆಂಟ್. ನಾನು ನಿನ್ನೆನೇ ಹೇಳಿದೆ ನಿಮಗೆ, ನಾನು ವರ್ಡ್ಸ್ ಮಾತ್ರ ಇಂಗ್ಲೀಷ್ನಲ್ಲಿ ಬರೀತಾ ಇರ್ತೀನಿ, ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಕೊಡ್ತಾ ಹೋಗ್ತೀನಿ. ಎಲಿಮೆಂಟ್ಸ್ ಅಂದರೆ ಮೂಲ ವಸ್ತುಗಳು ಅಂತೇಳಿ ಹೇಳಿರುತ್ತೆ. ಈ ಮೂಲ ವಸ್ತುಗಳು ಅಂದ್ರೆ ಏನು, ಅದೇ ರೀತಿ ಕಂಪೌಂಡ್ಗಳು ಅಂದ್ರೆ ಸಂಯುಕ್ತ ವಸ್ತುಗಳು, ಸಂಯುಕ್ತ ವಸ್ತುಗಳು ಮತ್ತೆ ಮೂಲ ವಸ್ತುಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್, ನ್ಯಾಚುರಲಿ occurring chemical substance made up of atoms. ಪರಮಾಣುಗಳಿಂದ ಒಳಗೊಂಡಿರುವ, ಪರಮಾಣುಗಳನ್ನು ಹೊಂದಿರುವ, ಒಂದೇ ತರಹದ ಪರಮಾಣುಗಳನ್ನು ಹೊಂದಿರುವ ವಸ್ತುಗಳನ್ನು ನಾವು ಮೂಲ ವಸ್ತುಗಳು ಅಂತ ಹೇಳಿ ಕರಿತೀವಿ, ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಇವು ನಿಸರ್ಗದಲ್ಲಿ, ನೇಚರ್ನಲ್ಲಿ, ಪ್ರಕೃತಿಯಲ್ಲಿ ನೇರವಾಗಿ ನಮಗೆ ಸಿಗ್ತಾ ಇರುತ್ತವೆ ಅಥವಾ ಅಲ್ಲೇ ಇರುತ್ತವೆ. ಸೊ ನ್ಯಾಚುರಲಿ ಆಕರಿಂಗ್ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್, ಪರಮಾಣುಗಳನ್ನು ಒಳಗೊಂಡಿರುವ ನಿಸರ್ಗದಲ್ಲಿ ಸಿಗುವಂತಹ ವಸ್ತುಗಳಿಗೆ ನಾವು ಮೂಲ ವಸ್ತುಗಳು ಅಥವಾ ಮೂಲ ಘಟಕಗಳು ಅಂತಲೂ ಕರಿತೀವಿ. ಅದೇ ಥರ ಕಂಪೌಂಡ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಒಂದು ನಿಮಗೆ ಕ್ಲಿಯರ್ ಆಗಿರುತ್ತೆ. ಈಗ ಮೂಲ ವಸ್ತುಗಳು ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಅನ್ನೋದು ಗೊತ್ತಾಯ್ತು. ಮೂಲ ವಸ್ತುಗಳು ಎದರಿಂದ ಮಾಡಲ್ಪಟ್ಟಿವೆ? ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಈಗ ಉದಾಹರಣೆಗೆ, ನಾನು ಕಂಪೌಂಡ್ ಸಂಯುಕ್ತ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಇದನ್ನ ಕ್ಲಿಯರ್ ಮಾಡೋಣ. ಈಗ ಉದಾಹರಣೆಗೆ ಸೋಡಿಯಂ ನಾನು ಬರದೆ ಅಂತ ಇಟ್ಕೊಳ್ಳಿ. ಸೋಡಿಯಂ ಸೂತ್ರ Na ಅಂತ ಹೇಳಿ ಬರೀತೀವಿ ನಾವು. ಅಂದಾಗ ಈ ಸೋಡಿಯಂ ಎದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ನಾನು ಏನು ಹೇಳ್ತೀನಿ? ಸೋಡಿಯಂ ಆಟಮ್ಸ್ ಗಳಿಂದ ಮಾಡಲ್ಪಟ್ಟಿದೆ, ಸೋಡಿಯಂ ಪರಮಾಣುಗಳನ್ನು ಒಳಗೊಂಡಿದೆ. ಸೋಡಿಯಂ ಅನ್ನೋ ಒಂದು ಮೂಲ ವಸ್ತು ಸೋಡಿಯಂ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಅದೇ ತರ ಕಾರ್ಬನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ನೈಟ್ರೋಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಹೀಲಿಯಂ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಂತ ನಾನು ಹೇಳ್ತೀನಿ. ಅದೇ ತರ ಅಂದ್ರೆ ಮೂಲ ವಸ್ತುಗಳು 118 ಇದೆ. ಇದರಲ್ಲಿ ಕೆಲವೊಂದು ನಾವು ತಯಾರಿಕೆ ಮಾಡ್ಕೊಂಡಿದ್ದೀವಿ, ತಯಾರಿಸಲ್ಪಟ್ಟಿದೆ. ಲ್ಯಾಬೊರೇಟರಿಗಳಲ್ಲಿ, ಪ್ರಯೋಗಶಾಲೆಗಳಲ್ಲಿ ಕೆಲವೊಂದನ್ನು ನಾವು ತಯಾರಿಸಿಕೊಂಡಿದ್ದೀವಿ, ಪ್ರಿಪೇರ್ ಮಾಡಿದ್ದೀವಿ. ಸಾಧಾರಣವಾಗಿ ಮ್ಯಾಕ್ಸಿಮಮ್ ಮೂಲ ವಸ್ತುಗಳು ನಮಗೆ ಪ್ರಕೃತಿಯಲ್ಲಿ ಸಿಗುವಂತವಿವೆ. ಓಕೆ, ಸೊ ಅವು ಎದರಿಂದ ಮಾಡಲ್ಪಟ್ಟಿರುತ್ತವೆ? ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತವೆ. ಅದೇ ತರ ಸಂಯೋಗ ಅಥವಾ ಸಂಯುಕ್ತ ವಸ್ತು. ಸಂಯುಕ್ತ ವಸ್ತು ಅಂದ್ರೆ ಏನು? ಎರಡು ಅಥವಾ ವೆನ್ 2 or more atoms of same type, same kind ಅಂದ್ರೆ or different
atoms. Atoms. When two or more atoms, either of same kind or different, combine chemically, they form a compound. ಅಂದ್ರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದೇ ತರದ ಆಗಿರಬಹುದು, ಇಲ್ಲ ಬೇರೆ ತರ ಪರಮಾಣುಗಳನ್ನ ರಾಸಾಯನಿಕವಾಗಿ ಸಂಯೋಗಗೊಂಡಾಗ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಮಾಣುಗಳು ರಾಸಾಯನಿಕವಾಗಿ ಸಂಯೋಗಗೊಂಡಾಗ ಉಂಟಾಗುವಂತಹ ಉತ್ಪನ್ನಕ್ಕೆ, ಬರುವಂತಹ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ? ಕಾಂಪೌಂಡ್ ಅಥವಾ ಸಂಯುಕ್ತ ವಸ್ತು ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಮಾಣುಗಳು ಒಂದಕ್ಕೊಂದು ಸಂಯೋಗಗೊಂಡು ಉಂಟಾಗಿರುವಂತಹ ಉತ್ಪನ್ನಗಳಿಗೆ ನಾವೇನಂತ ಕರಿತೀವಿ? ಕಾಂಪೌಂಡ್ ಅಥವಾ ಸಂಯುಕ್ತ ವಸ್ತು ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ಸೋಡಿಯಂ ಒಂದು ಪರಮಾಣು ಕ್ಲೋರಿನ್ ಪರಮಾಣುವಿನೊಂದಿಗೆ ವರ್ತಿಸಿದಾಗ, ಸಂಯೋಗಗೊಂಡಾಗ ನಮಗೇನು ಸಿಗುತ್ತೆ? ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ, ಸಂಯುಕ್ತ ವಸ್ತು ಸಿಗುತ್ತೆ. ಸೋಡಿಯಂ ಕ್ಲೋರಿನ್ ನೊಂದಿಗೆ ಸಂಯೋಗಗೊಂಡಾಗ ರಾಸಾಯನಿಕವಾಗಿ ಸಂಯೋಗಗೊಳ್ಬೇಕದು, ಬಾಹ್ಯ ಅಲ್ಲ. ರಾಸಾಯನಿಕ ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ಗಳು ಭಾಗವಹಿಸಿರಬೇಕು. ರಾಸಾಯನಿಕವಾಗಿ ಸಂಯೋಗಗೊಂಡಾಗ ಸೋಡಿಯಂ ಜೊತೆ ಕ್ಲೋರಿನ್ ರಾಸಾಯನಿಕವಾಗಿ ಸಂಯೋಗಗೊಂಡಾಗ ಸಿಗುವಂತ ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಈ ಸೋಡಿಯಂ ಕ್ಲೋರೈಡ್ ಅನ್ನ ನಾನೇನಂತ ಕರಿತೀನಿ? ಕಾಂಪೌಂಡ್ ಅಥವಾ ಸಂಯುಕ್ತ ವಸ್ತು ಅಂತ ಹೇಳಿ ಕರಿತೀನಿ. ಇಲ್ಲಿ ಸೋಡಿಯಂ ಒಂದು ಪರಮಾಣು, ಕ್ಲೋರಿನ್ ಇನ್ನೊಂದು ಪರಮಾಣುವಿನೊಂದಿಗೆ ವರ್ತಿಸಿದೆ. ಓಕೆ, ಸೊ ಅಂದಾಗ ಕಾಂಪೌಂಡ್ ಡೆಫಿನೇಷನ್ ನಿಮಗೆ ಗೊತ್ತಾಯ್ತು, ಎಲಿಮೆಂಟ್ ಡೆಫಿನೇಷನ್ ನಿಮಗೆ ಗೊತ್ತಾಯ್ತು. ಸೆಕೆಂಡ್ ಪಾಯಿಂಟ್ ಬರೋಣ. ಇವಾಗ ಸಂಯುಕ್ತಗಳು, ಕೆಲವೊಂದು ಮೂಲ ವಸ್ತುಗಳು ನಿಸರ್ಗದಲ್ಲಿ ನೇರವಾಗಿ ಸಿಗುತ್ತವೆ. ಕೆಲವೊಂದು ಮೂಲ ವಸ್ತುಗಳು ನಿಸರ್ಗದಲ್ಲಿ ನೇರವಾಗಿ ಸಿಗುತ್ತವೆ. ಈ ಉದಾಹರಣೆಗೆ ಬಂಗಾರ, ಗೋಲ್ಡ್, ಪ್ಲಾಟಿನಂ, ನೈಟ್ರೋಜನ್, ಈ ಕೆಲವೊಂದು ಮೂಲ ವಸ್ತುಗಳು ನಿಸರ್ಗದಲ್ಲಿ ನೇರವಾಗಿ ಸಿಗುತ್ತವೆ. ಆದರೆ ಕೆಲವೊಂದು ಮೂಲ ವಸ್ತುಗಳು ಕ್ರಿಯಾಶೀಲತೆ ಹೆಚ್ಚಿಗಿರೋದ್ರಿಂದ ಅವುಗಳು ಏನಾಗುತ್ತವೆ? ಸಂಯುಕ್ತಗಳ ರೂಪದಲ್ಲಿನೇ ನಮಗೆ ಸಿಗುತ್ತೆ. ಈಗ ಉದಾಹರಣೆಗೆ ಸೋಡಿಯಂ ನಮಗೆ ಸೋಡಿಯಂ ರೂಪದಲ್ಲಿ ಸಿಗೋದಿಲ್ಲ. ಸೋಡಿಯಂ ನಮಗೆ ಯಾವಾಗಲೂ ಯಾವ ರೂಪದಲ್ಲಿ ಸಿಗ್ತಾ ಇರುತ್ತೆ? ಸೋಡಿಯಂ ಕ್ಲೋರೈಡ್ ಅಂದ್ರೆ ಸಂಯುಕ್ತಗಳ ರೂಪದಲ್ಲಿನೇ ಸಿಗುತ್ತಾ ಇರುತ್ತೆ. ಯಾಕೆ ಸಂಯುಕ್ತಗಳು ತಯಾರಾಗುತ್ತವೆ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕೆ ಸಂಯುಕ್ತಗಳು ತಯಾರಾಗುತ್ತವೆ ಅನ್ನೋ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಯಾಕೆ ಅಂದ್ರೆ ಪ್ರತಿಯೊಂದು ಮೂಲ ವಸ್ತು ತಾನು ಈ ಒಂದು NH2 ಕಾನ್ಫಿಗರೇಷನ್ ಅನ್ನ, ಇದನ್ನು ನಾವು ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. NH2 ಕಾನ್ಫಿಗರೇಷನ್ ಅನ್ನ ಹೊಂದಲಿಕ್ಕೆ, ಪಡಿಲಿಕ್ಕೆ ಬಯಸ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಮೂಲ ವಸ್ತು ಏನಾಗುತ್ತೆ? ಸಂಯೋಗಗೊಳ್ಳೋದ್ರ ಮುಖಾಂತರ, ತಮ್ಮಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನ ಕೊಡೋದ್ರ ಮುಖಾಂತರ ಅಥವಾ ತಗೊಳ್ಳೋದ್ರ ಮುಖಾಂತರ ಏನಾಗುತ್ತವೆ? ಸಂಯೋಗಗೊಳ್ಳುತ್ತವೆ. ಆ ಸಂಯೋಗಗೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮೂಲ ವಸ್ತು NH2 ಕಾನ್ಫಿಗರೇಷನ್ ಅಂದ್ರೆ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಓಕೆ, ಸೊ ರಾಜ ಅನಿಲಗಳ ಒಂದು ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತವೆ. ಹಾಗಾದಾಗ ಈಗ ನಾನು ಬರುವಂತ ನೆಕ್ಸ್ಟ್ ಕನ್ಸೆಪ್ಟ್ ಆಟಮ್ಸ್, ಅಯಾನ್ಸ್, ಆಮೇಲೆ ಕಂಪೌಂಡ್ಸ್, ಈ ಮೂರು ಕನ್ಸೆಪ್ಟ್ಗಳ ಬಗ್ಗೆ ಬರೀತೀನಿ. ಇಷ್ಟಂತೂ ನಿಮಗೀಗ ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ. ಎಲಿಮೆಂಟ್ಸ್ಗಳು ನ್ಯಾಚುರಲಿ ಆಕರಿಂಗ್ ಸಬ್ಸ್ಟೆನ್ಸ್ಗಳಾಗಿದ್ದು ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ, ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತವೆ. ಸೋಡಿಯಂ ಪರಮಾಣು, ಕಾರ್ಬನ್ ಪರಮಾಣು, ನೈಟ್ರೋಜನ್ ಪರಮಾಣು,
ಹೀಲಿಯಂ ಪರಮಾಣು. ಅದೇ ತರ 2 ಅಥವಾ 2ಕ್ಕಿಂತ ಹೆಚ್ಚು ಪರಮಾಣುಗಳು ರಾಸಾಯನಿಕವಾಗಿ ಸಂಯೋಗಗೊಂಡಾಗ ಉಂಟಾಗಿರುವಂತಹ ಉತ್ಪನ್ನಕ್ಕೆ ನಾವೇನಂತ ಕರಿತೀವಿ? ಕಾಂಪೌಂಡ್ ಅಂತೀವಿ ಅಥವಾ ಸಂಯುಕ್ತ ವಸ್ತು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸೋಡಿಯಂದ ಒಂದು ಪರಮಾಣು ಕ್ಲೋರಿನ್ ಪರಮಾಣುವಿನೊಂದಿಗೆ ರಾಸಾಯನಿಕವಾಗಿ ಸಂಯೋಗಗೊಂಡಾಗ ಏನ್ ಕೊಡುತ್ತೆ? ಅದು ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಸಂಯುಕ್ತವನ್ನ ಕೊಡುತ್ತೆ. ಯಾಕೆ ಕೆಲವೊಂದು ಮೂಲ ವಸ್ತುಗಳು ನಿಸರ್ಗದಲ್ಲಿ ನೇರವಾಗಿನೇ ಸಿಗ್ತಾವ, ಕೆಲವೊಂದುಗಳು ಸಾಮಾನ್ಯವಾಗಿ ಯಾವಾಗ್ಲೂ ಸಂಯುಕ್ತಗಳ ರೂಪದಲ್ಲಿನೇ ನಮಗೆ ಸಿಗ್ತಾವ? ಯಾಕೆ ಅಂದ್ರೆ ಅವುಗಳ ಕ್ರಿಯಾಶೀಲತೆ ಹೆಚ್ಚಿಗಿರುತ್ತೆ ಮತ್ತು ಪ್ರತಿಯೊಂದು ಮೂಲ ವಸ್ತು NH2 NP6 ಕಾನ್ಫಿಗರೇಷನ್ ಅಂದ್ರೆ ರಾಜ ಅನಿಲಗಳ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತವೆ. ಈ ಪ್ರಯತ್ನದಲ್ಲಿ ಅವು ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ತಾ ಆದ್ರೂ ಇರುತ್ತವೆ, ಇಲ್ಲ ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ತಾದ್ರೂ ಇರುತ್ತವೆ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್ ಆಯ್ತು. ಇನ್ನು ಸೆಕೆಂಡ್ ಪಾಯಿಂಟ್ ನಾವು ಹೋಗೋಣ. ಸೋಡಿಯಂ ನಾನು ಎಕ್ಸಾಂಪಲ್ ತಗೊಂಡೆ. ಸೋಡಿಯಂದ ಪರಮಾಣು ಸಂಖ್ಯೆ 11. ಸೋಡಿಯಂದ ಪರಮಾಣು ಸಂಖ್ಯೆ 11 ಅಂದ್ರೆ ಇದರಲ್ಲಿ 11 ಪ್ರೋಟಾನ್ಗಳು, 11 ಎಲೆಕ್ಟ್ರಾನ್ಗಳು ಇರುತ್ತವೆ. 11 ಪ್ರೋಟಾನ್ ಮತ್ತು 11 ಎಲೆಕ್ಟ್ರಾನ್ಗಳು ಇರುತ್ತವೆ. ಓಕೆ, ಸೊ ಅಂದಾಗ ಪ್ರೋಟಾನ್ಗಳು ಪಾಸಿಟಿವ್ಲಿ ಚಾರ್ಜ್ ಇರುತ್ತವೆ, ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ಲಿ ಚಾರ್ಜ್ ಇರುತ್ತವೆ, ನೆಗೆಟಿವ್ಲಿ ಚಾರ್ಜ್ ಇರುತ್ತವೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಂದ್ರೆ ಸಂಯುಕ್ತ ತಯಾರಾಗುವಂತ ಸಂದರ್ಭದಲ್ಲಿ ಎಲೆಕ್ಟ್ರಾನ್ಗಳು ಭಾಗವಹಿಸ್ತಾ ಇರುತ್ತವೆ. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಸಂಯುಕ್ತ ತಯಾರಾಗುವಂತ ಸಂದರ್ಭದಲ್ಲಿ ಈಗ ಸೋಡಿಯಂ ಕ್ಲೋರೈಡ್ ತಯಾರಾಗಲಿಕ್ಕತ್ತದ ಅಂದ್ರೆ ಅಲ್ಲಿ ಸೋಡಿಯಂ ನಲ್ಲಿರುವಂತಹ ಎಲೆಕ್ಟ್ರಾನ್ಗಳು ಕ್ಲೋರಿನ್ಗೆ ವರ್ಗಾವಣೆ ಆಗಿರುತ್ತೆ, ಕ್ಲೋರಿನ್ ಪಡೆದುಕೊಂಡಿರುತ್ತೆ. ಸೊ ಹಾಗಾಗಿ ಸಂಯುಕ್ತ ವಸ್ತು ತಯಾರಾಗುವಂತ ಸಂದರ್ಭದಲ್ಲಿ ಎಲೆಕ್ಟ್ರಾನ್ಗಳ ಭಾಗವಹಿಸಿರುತ್ತವೆ. ಓಕೆ, ನಾ ಈಗ ನೋಡ್ರಿ ಸೋಡಿಯಂ ಅಟಾಮಿಕ್ ನಂಬರ್ 11 ಅಂತ ನಾನು ಬರೆದೆ. ಸೋಡಿಯಂ +1 ಒಂದು ಎಲೆಕ್ಟ್ರಾನ್ ಕಳ್ಕೊಂಡದಂತ ಇಟ್ಕೋರಿ. ಹಾಗಾಗಿ ಇಲ್ಲಿ 2 8 1 ಅಂತ ಹೇಳಿ ಬರೆದಿರ್ತೀನಿ ನಾನು. ಇಲ್ಲಿ ಏನಾಯ್ತು ಈಗ 2 8. ಇದು ನಿಯಾನ್ ಅನ್ನೋದು ಒಂದು ರಾಜ ಅನಿಲ. ಈ ರಾಜ ಅನಿಲ ನಿಯಾನದ ಕಾನ್ಫಿಗರೇಷನ್ ಆಯ್ತು ಅಂದಾಗ ಇದೇನಾಯ್ತು ಈಗ ಸ್ಟೇಬಲ್ ಆಯ್ತು. ಅದೇ ತರ ಕ್ಲೋರಿನ್ ಅನ್ನು ನಾನು ಬರೀತೀನಿ, +1 ಎಲೆಕ್ಟ್ರಾನ್ ಅನ್ನು ಬರೀತೀನಿ, Cl -1 ಆಯ್ತು. ಹಾಗಾದ್ರೆ ಕ್ಲೋರಿನ್ 2 8 7 ಅಂತ ನಾನು ಬರೆದಿರ್ತೀನಿ. ಇಲ್ಲಿ 2 8 8 ಇದು ಆರ್ಗಾನ್ ಸಹಿತ ಏನು ನೋಬಲ್ ಗ್ಯಾಸ್, ರಾಜ ಅನಿಲ ಅಂದಾಗ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ತಗೊಳ್ಳೋದ್ರ ಮುಖಾಂತರ ರಾಜ ಅನಿಲ ಕಾನ್ಫಿಗರೇಷನ್ ಅನ್ನು ಒಳಗೊಂಡಿತು. ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನು ಕೊಡೋದ್ರ ಮುಖಾಂತರ ರಾಜ ಅನಿಲ ಆಯಿತು. ಹಾಗಾದ್ರೆ ಈ ಎಲೆಕ್ಟ್ರಾನ್ ಏನು ಸೋಡಿಯಂ ಕೊಟ್ಟದ ಇದನ್ನು ಯಾರು ತಗೊಂಡ್ರೆ? ಆಕ್ಚುಲಿ ಕ್ಲೋರಿನ್ ತಗೊಂಡಾಗ ಸೋಡಿಯಂ +1 ಆಯಿತು, ಕ್ಲೋರಿನ್ -1 ಆಯಿತು. ಎರಡು ಒಂದಕ್ಕೊಂದು ಸಂಯೋಗಗೊಂಡು ಯಾವ ರೂಪದಲ್ಲಿ ಬಂತು? ಸೋಡಿಯಂ ಕ್ಲೋರೈಡ್ ರೂಪದಲ್ಲಿ ಬಂತು, ಸಂಯುಕ್ತ ತಯಾರಾಯಿತು. ಹಾಗಾದ್ರೆ ಸೋಡಿಯಂ ನಲ್ಲಿ ಬಂದಾಗ ಎಷ್ಟು ಪ್ರೋಟಾನ್ಗಳವರಿ? 11 ಪ್ರೋಟಾನ್ ಅವ. ಎಷ್ಟು ಎಲೆಕ್ಟ್ರಾನ್ ಅವರಿ? 11 ಎಲೆಕ್ಟ್ರಾನ್ ಅವ. ಅಂದ್ರೆ ಎಷ್ಟು ಪಾಸಿಟಿವ್ ಚಾರ್ಜ್ ಅವ ಅಷ್ಟೇ ಏನವ ನೆಗೆಟಿವ್ ಚಾರ್ಜ್ ಅವ. ಹೀಗಾಗಿ ನಾನು ಏನು ಬರಿತೀನಿ ಇದ್ರ ಮೇಲೆ? 0 ಬರಿತೀನಿ. 0 ಅಂದ್ರೆ ನೋ ಚಾರ್ಜ್. ನಂತರ ಇಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡದ್ದು ಸೋಡಿಯಂ,
ಒಂದು ಎಲೆಕ್ಟ್ರಾನ್ ಕಳ್ಕೊಂಡದ. ಹಾಗಾಗಿ ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಯ್ತು? 11 ಆಯ್ತು. ಎಲೆಕ್ಟ್ರಾನ್ ಒಂದು ಕಳ್ಕೊಂಡದ, ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ಗಳಾದು? 10 ಎಲೆಕ್ಟ್ರಾನ್ ಅದು. ಇದು +1 ಏನು ತೋರಿಸುತ್ತೆ? ಸೋಡಿಯಂನಲ್ಲಿ ಒಂದು ಎಲೆಕ್ಟ್ರಾನ್ ಕಮ್ಮಿ ಇದೆ ಅಂತ ತೋರಿಸುತ್ತೆ. ಅಥವಾ ಸೋಡಿಯಂನಲ್ಲಿ ಒಂದು ಪ್ರೋಟಾನ್ ಜಾಸ್ತಿ ಇದೆ. ಯಾವುದನ್ನ ಕಂಪೇರ್ ಮಾಡಿದಾಗ? ಕ್ಲೋರಿನ್ ಎಲೆಕ್ಟ್ರಾನ್ಗಳನ್ನ ಕಂಪೇರ್ ಮಾಡಿದಾಗ. ಸೊ ಅದೇ ತರ ಕ್ಲೋರಿನ್ ಬರೋಣ. ಈಗ ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು ಅಂತ ಹೇಳಿದ್ದೆ ನಾನು? ಕ್ಲೋರಿನ್ ಅಟಾಮಿಕ್ ನಂಬರ್ 17 ಅಂದಾಗ 17 ಪ್ರೋಟಾನ್ಗಳು 17 ಎಲೆಕ್ಟ್ರಾನ್ಗಳು ಇರುತ್ತವೆ. 17 ಪ್ರೋಟಾನ್ಗಳು ಮತ್ತು 17 ಎಲೆಕ್ಟ್ರಾನ್ಗಳು ಇರುತ್ತವೆ. ಇಲ್ಲಿ ಒಂದು ಅಂದಾಗ 2 8 10 17 ಇದೆ. ಒಂದು ಎಲೆಕ್ಟ್ರಾನ್ ತಗೊಂಡದ 2 8 8 ಅಂದಾಗ ಈ -1 ಏನ್ ತೋರಿಸುತ್ತೆ? ಕ್ಲೋರಿನ್ ನಲ್ಲಿ ಒಂದು ಎಲೆಕ್ಟ್ರಾನ್ ಜಾಸ್ತಿ ಆಗಿದೆ. ಕ್ಲೋರಿನ್ ನಲ್ಲಿ ಒಂದು ಎಲೆಕ್ಟ್ರಾನ್ ಜಾಸ್ತಿ ಆಗಿದೆ. ಯಾವುದನ್ನ ಕಂಪೇರ್ ಮಾಡಿದಾಗ? ಪ್ರೋಟಾನ್ಗಳನ್ನ ಕಂಪೇರ್ ಮಾಡಿದಾಗ. ಸೊ ಹೀಗಾಗಿ ಕ್ಲೋರಿನ್ ಮೇಲೆ ನಾನು ಯಾವ ಚಾರ್ಜ್ ಬರಿತೀನಿ? -1 ಅನ್ನ ಬರಿತೀನಿ. -1 ಅನ್ನ ಬರಿತೀನಿ. ಓಕೆ ಅಂದಾಗ ಇದು -1 ಆಯ್ತು. ಒಂದು ಎಲೆಕ್ಟ್ರಾನ್ ತಗೊಂಡು ಯಾರಿಂದ? ಸೋಡಿಯಂನಿಂದ. ಸೋಡಿಯಂ +1 ಬರಿತೀನಿ. ಯಾಕೆ? ಸೋಡಿಯಂ ಒಂದು ಎಲೆಕ್ಟ್ರಾನ್ ಕಳ್ಕೊಂತು ಅಂದಾಗ ಎಲೆಕ್ಟ್ರೋಸ್ಟಾಟಿಕ್ ಥಿಯರಿ ಪ್ರಕಾರ ಅಪೋಸಿಟ್ಲಿ ಚಾರ್ಜ್ ಯಾವಾಗಲೂ ಏನಾಗುತ್ತೆ? ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತವೆ. ಹಾಗಾಗಿ ಸೋಡಿಯಂ ಜೊತೆ ಯಾರು ಕಂಬೈಂಡ್ ಆಗಿಬಿಡ್ತಾರ? ಕ್ಲೋರಿನ್ ಕಂಬೈಂಡ್ ಆಗಿ ಸೋಡಿಯಂ ಕ್ಲೋರೈಡ್ ತಯಾರಾಯಿತು ಅಂದಾಗ ಇಲ್ಲಿ ಸೋಡಿಯಂ ಪರಮಾಣು ಇದ್ದಿದ್ದು ಸೋಡಿಯಂ ಅಯಾನ್ ಆಗಿ, ಕ್ಲೋರಿನ್ ಪರಮಾಣು ಇದ್ದಿದ್ದು ಕ್ಲೋರೈಡ್ ಅಯಾನ್ ಆಗಿ ಪರಿವರ್ತನೆ ಆಯಿತು. ಹಾಗಾದ್ರೆ ಅಯಾನ್ ಅಂದ್ರೆ ಏನು? ಅಯಾನ್ ಅಂದ್ರೆ ಏನು? ಯಾವುದೇ ಒಂದು ಪರಮಾಣು ಎಲೆಕ್ಟ್ರಾನ್ಗಳನ್ನ ಪಡೆಯೋದ್ರ ಮುಖಾಂತರ ಅಥವಾ ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ಳೋದ್ರ ಮುಖಾಂತರ ಯಾವ ಸ್ಥಿತಿಯಲ್ಲಿ ನಮಗೆ ಕಂಡು ಬರುತ್ತೆ, ಆ ಸ್ಥಿತಿಯನ್ನ ನಾವೇನು ಕರಿತೀವಿ? ಅಯಾನ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಆನ್ ಅಯಾನ್? electrically charged species formed after the gain or loss of electrons. Ions ಅಂದ್ರೆ ಏನು? ಚಾರ್ಜ್ಡ್ ಪರಮಾಣುಗಳು ಯಾವಾಗ ತಯಾರಾದವು? ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡ ನಂತರ, ಇಲ್ಲ ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡ ನಂತರ. ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡ ನಂತರ ಅಂದ್ರೆ ಗೇನ್, ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡದಂದ್ರೆ ಲಾಸ್. ಸೊ ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡ ನಂತರ ಅಥವಾ ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡ ನಂತರ ಇರುವ ಸ್ಥಿತಿಗೆ, ಪರಮಾಣುಗಳ ಸ್ಥಿತಿಗೆ ನಾವೇನಂತ ಕರಿತೀವಿ? ಅಯಾನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಯಾನ್ಸ್ ಅಂದ್ರೆ ಐಡಿಯಾ ಬಂತು ನಿಮಗೆ. ಅಯಾನ್ಸ್ ಅಂದ್ರೆ ಏನು? ಎಲೆಕ್ಟ್ರಿಕಲಿ ಚಾರ್ಜ್ಡ್ ಸ್ಪೀಸೀಸ್ formed after the gain or loss of electrons. ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡ ನಂತರ, ಇಲ್ಲ ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡ ನಂತರ ಒಂದು ಪರಮಾಣು ಯಾವ ಸ್ಥಿತಿಯಲ್ಲಿ ಕಂಡು ಬರುತ್ತೆ ಅದನ್ನೇ ನಾವೇನಂತ ಕರಿತೀವಿ? ಅಯಾನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಯಾನ್ಗಳಲ್ಲಿ ಎರಡು ಪ್ರಕಾರ ಅಂತ ನಮಗೆ ಕಂಡು ಬಂತು. ಒಂದು ಪಾಸಿಟಿವ್ ಚಾರ್ಜ್ ಅಯಾನ್, ಇಲ್ಲಿ ಮ್ಯಾಲ ಬರೀತೀನಿ ನೋಡ್ರಿ, ಈ ರೀತಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ಒಂದು ಪಾಸಿಟಿವ್ಲಿ ಚಾರ್ಜ್ ಅದ ಕಳ್ಕೊಂಡ ನಂತರ, ಒಂದು ನೆಗೆಟಿವ್ಲಿ ಚಾರ್ಜ್ ಅದ ಪಡ್ಕೊಂಡ ನಂತರ.
ಕಳ್ಕೊಂಡ ನಂತರ ಪಾಸಿಟಿವ್, ಪಡ್ಕೊಂಡ ನಂತರ ನೆಗೆಟಿವ್, ಪಡ್ಕೊಂಡ ನಂತರ ನೆಗೆಟಿವ್, ಕಳ್ಕೊಂಡ ನಂತರ ಪಾಸಿಟಿವ್. ಕಳ್ಕೊಂಡ ನಂತರ ಲಾಸ್ ಇತ್ತು ಅಂದ್ರೆ ಅದನ್ನ ಕ್ಯಾಟ್ ಅಯಾನ್ ಅಂತ ಹೇಳಿ ಕರಿತೀವಿ, ಧನಾತ್ಮಕ ಅಯಾನ್ ಅಂತ ಹೇಳಿ ಕರಿತೀವಿ. ಯಾನ್ ಅಯಾನ್ ಗೇನ್ ಆಫ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಅದನ್ನ ನಾನು ಏನಂತ ಕರಿತೀನಿ, ಯಾನ್ ಅಯಾನ್ ಅಂತ ಹೇಳಿ ಕರಿತೀನಿ. ಕ್ಯಾಟ್ ಅಯಾನ್, ಯಾನ್ ಅಯಾನ್. ಹಾಗಾದ್ರೆ ಯಾನ್ ಅಯಾನ್ ಯಾವ ಚಾರ್ಜ್ ಇರ್ತದ್ರಿ, ನೆಗೆಟಿವ್ಲಿ ಚಾರ್ಜ್. ಕ್ಯಾಟ್ ಅಯಾನ್ ಯಾವ ಚಾರ್ಜ್ ನಾಗ ಇರ್ತದ್ರಿ, ಪಾಸಿಟಿವ್ಲಿ ಚಾರ್ಜ್. ಸೊ ಕ್ಯಾಟ್ ಅಯಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, positively charged. Yan ions are negatively charged, negatively charged. Okay, so cation ya charge positive charge, yan ion negatively charged. ಹಾಗಾದ್ರೆ yan ion definition ಹೇಗೆ ಬರೀತೀರಿ, electrically charged species formed after the gain of electrons, ಅದು yan ion. ಲಾಸ್ ಆಫ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಅದು ಕ್ಯಾಟಯನ್. ಓಕೆ, ಸೊ ಕ್ಯಾಟಯನ್ ಮತ್ತು ಯಾನಯನ್. ಇವಾಗ ಇಲ್ಲಿ ಕ್ಯಾಟಯನ್ ಒಂದೇ ಚಾರ್ಜ್ ಅದ ನೋಡಿ, ಅಂದ್ರೆ ಒಂದೇ ಎಲೆಕ್ಟ್ರಾನ್ ಕೊಟ್ಟದು, ಇದು ಒಂದೇ ಎಲೆಕ್ಟ್ರಾನ್ ತಗೊಂಡದ್ದು. ಇಂಥವುಗಳಿಗೆ ನಾವು ಮೋನೋವ್ಯಾಲೆಂಟ್ ಅಯಾನ್ಸ್ ಅಂತ ಹೇಳಿ ಕರಿತೀವಿ, ಮೋನೋವ್ಯಾಲೆಂಟ್ ಅಯಾನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇವುಗಳ ವ್ಯಾಲೆನ್ಸಿ ಅಂದ್ರೆ ಏನು, ಕಂಬೈನಿಂಗ್ ಕೆಪಾಸಿಟಿ. ಆ ಕನ್ಸೆಪ್ಟ್ ಬರ್ತೀನಿ ನೋಡ್ರಿ, ಈಗ ಇಲ್ಲಿ ಬರೀತೀನಿ ನೋಡ್ರಿ, ವ್ಯಾಲೆನ್ಸಿ. ವ್ಯಾಲೆನ್ಸಿ ಅಂದ್ರೆ ಏನು, ಕಂಬೈನಿಂಗ್ ಕೆಪಾಸಿಟಿ. ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಟ್ಟದ, ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ತಗೊಂಡದ, ಅಂದ್ರೆ ಅವುಗಳ ಸಂಯೋಗ ಸಾಮರ್ಥ್ಯ ಎಷ್ಟು, 1 1. ಆ ಸಂಯೋಗ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ, ವ್ಯಾಲೆನ್ಸಿ ಅಂತ ಹೇಳಿ ಕರಿತೀವಿ, ಕಂಬೈನಿಂಗ್ ಕೆಪಾಸಿಟಿ. ಈಗ ಕೆಲವೊಂದು ಅಯಾನ್ಸ್ಗಳು 2 ಎಲೆಕ್ಟ್ರಾನ್ಸ್ ಕೊಡೋ ಕೆಪಾಸಿಟಿ ಇರ್ತಾವೆ. ಕೆಲವೊಂದು ಪರಮಾಣುಗಳು 2 ಎಲೆಕ್ಟ್ರಾನ್ಸ್, ಫಾರ್ ಎಕ್ಸಾಂಪಲ್ ಮ್ಯಾಗ್ನೀಷಿಯಂ, ಅದು ಮ್ಯಾಗ್ನೀಷಿಯಂ 2 ಎಲೆಕ್ಟ್ರಾನ್ಗಳನ್ನ ಕೊಡ್ತದೆ. ಅವಾಗ ಅದನ್ನು ನಾವೇನಂತ ಕರಿತೀವಿ, ಡೈವ್ಯಾಲೆಂಟ್ ಅಂತ ಹೇಳಿ ಕರಿತೀವಿ ಅಥವಾ ಬೈವ್ಯಾಲೆಂಟ್ ಅಂತ ಹೇಳಿ ಕರಿತೀವಿ. ಕೆಲವೊಂದು ಆಟಮ್ಸ್ಗಳು, ಗ್ರೂಪ್ ಆಫ್ ಆಟಮ್ಸ್ಗಳು 2 ಎಲೆಕ್ಟ್ರಾನ್ಗಳನ್ನ ತಗೋತಾವ ಅಂದಾಗ ನಾವೇನಂತ ಕರಿತೀವಿ, ಅವುಗಳಿಗೆ ಬೈವ್ಯಾಲೆಂಟೇ ಅಂತ ಹೇಳಿ ಕರಿತೀವಿ. ಅಂದಾಗ ಸಂಯೋಗ ಸಾಮರ್ಥ್ಯ 1 ಇತ್ತು ಮೋನೋವ್ಯಾಲೆಂಟ್, 2 ಇತ್ತು ಬೈವ್ಯಾಲೆಂಟ್, 3 ಇತ್ತು ಟ್ರೈವ್ಯಾಲೆಂಟ್, 4 ಇತ್ತು ಟೆಟ್ರಾವ್ಯಾಲೆಂಟ್, 5 ಇತ್ತು ಪೆಂಟಾವ್ಯಾಲೆಂಟ್. ಕೊಡೋದಿತ್ತು ಅಲ್ಲಿನೂ ಮೋನೋವ್ಯಾಲೆಂಟ್ ಬರುತ್ತೆ, ತಗೊಂಬದಿತ್ತು ಅಲ್ಲಿನೂ ಮೋನೋವ್ಯಾಲೆಂಟ್ ಬರುತ್ತೆ. ಅಂದ್ರೆ ಕ್ಯಾಟ್ ಅಯಾನ್ಗಳಲ್ಲೂ ನಮಗೆ ಮೋನೋವ್ಯಾಲೆಂಟ್, ಬೈವ್ಯಾಲೆಂಟ್, ಟ್ರೈವ್ಯಾಲೆಂಟ್ ಈ ರೀತಿ ಡಿಫ್ರೆಂಟ್ ಟೈಪ್ಸ್ಗಳು ಸಿಗುತ್ತೆ. ಅದೇ ತರ ಯಾನ್ ಅಯಾನ್ನಲ್ಲೂ ಸಹಿತ ಏನ್ ಸಿಗುತ್ತೆ ನಮಗೆ, ಮೋನೋವ್ಯಾಲೆಂಟ್ 1 ಎಲೆಕ್ಟ್ರಾನ್ ತಗೊಂಬೋರು, ಬೈವ್ಯಾಲೆಂಟ್ 2 ಎಲೆಕ್ಟ್ರಾನ್ ತಗೊಂಬೋರು, ಟ್ರೈವ್ಯಾಲೆಂಟ್ 3 ಎಲೆಕ್ಟ್ರಾನ್ ತಗೊಂಬೋರು, ಟೆಟ್ರಾವ್ಯಾಲೆಂಟ್ 4 ಎಲೆಕ್ಟ್ರಾನ್. ತಗೊಂಬೋರ್ನು ಅನೇಕ ತರ ಇದ್ದಾರೆ, ಕೊಡೋರ್ನು ಅನೇಕ ತರ ಇದ್ದಾರೆ. ಅದನ್ನೇ ನಾವೇನಂತ ಕರಿತೀವಿ, ವ್ಯಾಲೆನ್ಸಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈಗ ನಾವು ವ್ಯಾಲೆನ್ಸಿಯನ್ನ ತಿಳ್ಕೊಂಡ್ವಲ್ಲ, ಈ ವ್ಯಾಲೆನ್ಸಿಯನ್ನ ಆಧಾರವಾಗಿಟ್ಕೊಂಡು ಫಾರ್ಮುಲಾ ಬರೆಯೋದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈ ಕ್ಯಾಟ್ ಅಯಾನ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ನಲ್ಲಿ ಮೋನೋವ್ಯಾಲೆಂಟ್ ಬರುವಂತವು, ಅಂದ್ರೆ 1 ಎಲೆಕ್ಟ್ರಾನ್ ಕೊಡೋರು, ಇವ್ರಿಗೆ ಯಾವುದೇ ಕಾರಣಕ್ಕಾಗಿ 2 ಎಲೆಕ್ಟ್ರಾನ್ ಕೊಡೋದಿಲ್ಲ, 1 ಎಲೆಕ್ಟ್ರಾನ್ ಕೊಡೋರನ್ನ ನೋಡೋಣ. ಒಂದಿಷ್ಟು ಮೊದಲು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ, ಅದರ ಹೆಸರುಗಳನ್ನು ಕೊಡ್ತೀನಿ. ಆಮೇಲೆ ಇದೊಂದು ಚಾರ್ಟ್ ಇದೆ, ಆ ಚಾರ್ಟ್ ಅನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮೋನೋವ್ಯಾಲೆಂಟ್ ಅಂದ್ರೆ ಈಗಾಗಲೇ ನಾನು ಹೇಳಿದೆ, 1 ಎಲೆಕ್ಟ್ರಾನ್ ಮಾತ್ರ ಕೊಡೋರು ಇವರು, Na+1. ಇದಕ್ಕೆ ನಾವು ಸೋಡಿಯಂ ಅಂತ ಹೇಳಿ ಕರಿತೀವಿ. ಹೆಸರನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ರಿ. ಸೋಡಿಯಂ, K+, ಪೊಟ್ಯಾಷಿಯಂ ಅಂತ ಹೇಳಿ ಕರಿತೀವಿ.
NH4 ಪ್ಲಸ್ ಅಮೋನಿಯಂ ಅಂತ ಹೇಳಿ ಕರಿತೀವಿ. ಅಮೋನಿಯಂ ಅಂತ ಹೇಳಿ ಕರಿತೀವಿ. Ag+1 ಸಿಲ್ವರ್. ಅದೇ ಥರ Cesium+1 ಬರೆದಾಗ ಸೀಸಿಯಂ. ಅದೇ ಥರ K ಪ್ಲಸ್ ಆಯ್ತಾ. ಓಕೆ, ಹೈಡ್ರೋಜನ್+1 ಹೈಡ್ರೋಜನ್ ಅಂತೇಳಿ ಕರಿತೀವಿ. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಥರ ಬೈವ್ಯಾಲೆಂಟ್ ನಲ್ಲಿ ನೋಡ್ರಿ. ಬೈವ್ಯಾಲೆಂಟ್ ಅಂದ್ರೆ ಏನರ್ಥ? ಇವ್ರಿಗೆ 2 ಎಲೆಕ್ಟ್ರಾನ್ ಕೊಡೋರು, ಇವ್ರಿಗೆ 2 ಎಲೆಕ್ಟ್ರಾನ್ಗಳನ್ನ ಕೊಡುವಂತವರು. Mg2+ ಅಂದ್ರೆ ಯಾರು? ಮ್ಯಾಗ್ನೀಷಿಯಂ. Ca2+ ಕ್ಯಾಲ್ಸಿಯಂ. Mn2+ ಮ್ಯಾಂಗನೀಸ್. Ba2+ ಬೇರಿಯಂ. ಈಗ ನಾನು ಸುಮ್ಮನೆ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಕೋಟ್ ಮಾಡ್ತಾ ಇದ್ದೀನಿ. ಬೇರಿಯಂ. ಸೊ ಅಂದಾಗ ಇಲ್ಲಿ ಕೇವಲ 1 ಎಲೆಕ್ಟ್ರಾನ್ ಕೊಡುವಂತವ್ರು ಇವರು 2 ಎಲೆಕ್ಟ್ರಾನ್ಗಳನ್ನ ಕೊಟ್ಟವರು ಅಥವಾ 2 ಎಲೆಕ್ಟ್ರಾನ್ಗಳನ್ನ ಕೊಡುವಂತ ಸಾಮರ್ಥ್ಯ ಇರೋರು. ಅದೇ ತರ ಟ್ರೈವ್ಯಾಲೆಂಟ್ ನಲ್ಲಿ ಉದಾಹರಣೆಗೆ ಅಲ್ಯೂಮಿನಿಯಂ Al3+, ಅಲ್ಯೂಮಿನಿಯಂ. ಓಕೆ, ಸೊ ಇವರು ಟ್ರೈವ್ಯಾಲೆಂಟ್, 3 ಎಲೆಕ್ಟ್ರಾನ್ಗಳನ್ನ ಕೊಡೋರು. ಆರ್ಸೆನಿಕ್ As3+, ಓಕೆ, ಆರ್ಸೆನಿಕ್ ಅಂದ್ರೆ ಇಲ್ಲಿ 1 ಎಲೆಕ್ಟ್ರಾನ್ ಕೊಡೋರು, 2 ಎಲೆಕ್ಟ್ರಾನ್ ಕೊಡೋರು, 3 ಎಲೆಕ್ಟ್ರಾನ್ ಕೊಡೋರು. 1 ಎಲೆಕ್ಟ್ರಾನ್ ಕೊಡೋರು, 2 ಎಲೆಕ್ಟ್ರಾನ್ ಕೊಡೋರು, 3 ಎಲೆಕ್ಟ್ರಾನ್ ಕೊಡೋರು. Fe3+ ಅಂತೇಳಿ ಬರೆದಾಗ ಫೆರ್ರಿಕ್ ಅಂತೇಳಿ ಬರೀತೀವಿ. ಅವು ಹೆಸರು ಕೊಟ್ಟಿದ್ದಾರೆ, ಯಾಕಂದ್ರೆ ಫೆರ್ರಮ್ ಅಂದ್ರೆ ಐರನ್, ಅದು ಲ್ಯಾಟಿನ್ ಭಾಷೆ. ಅದೇ ತರ ಇಲ್ಲಿ ನಾನು Zn2+ ಬರ್ದೆ ಅಂತ ಇಟ್ಕೋರಿ, ಜಿಂಕ್. Cd2+ ಬರ್ದೆ ಅಂತ ಇಟ್ಕೋರಿ, ಕ್ಯಾಡ್ಮಿಯಂ. ಸೊ ಇವರೆಲ್ಲ 2 ಎಲೆಕ್ಟ್ರಾನ್ಗಳನ್ನ, 3 ಎಲೆಕ್ಟ್ರಾನ್ಗಳನ್ನ, 1 ಎಲೆಕ್ಟ್ರಾನ್ಗಳನ್ನ ಕೊಡುವಂತ ಸಾಮರ್ಥ್ಯ ಇರೋರು. ಅದೇ ತರ ನೆಗೆಟಿವ್ ಅಯಾನ್ಸ್ ನೋಡೋಣ. ಯಾನ್ ಅಯಾನ್ ನೆಗೆಟಿವ್ಲಿ ಚಾರ್ಜ್. ಮೋನೋವ್ಯಾಲೆಂಟ್ ಯಾರ್ಯಾರು ಹರ ನೋಡ್ರಿ. ಮೋನೋವ್ಯಾಲೆಂಟ್ Cl-1, ಕ್ಲೋರೈಡ್. ಕೆಲವೊಂದು ಎಕ್ಸಾಂಪಲ್ ಮಾತ್ರ ಬರೀತೀನಿ ಈಗ. ಕ್ಲೋರೈಡ್. Br-1 ಬ್ರೋಮೈಡ್. ಆಮೇಲೆ H-1 ಬರೀತೀನಿ, ಹೈಡ್ರೈಡ್. ಅದೇ ಥರ NO3- ಬರೀತೀನಿ, ನೈಟ್ರೇಟ್. ಸಾಕಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡ್ತಾ ಹೋಗೋಣ. ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಮಾಡ್ಸೋ ಮುಂದಾಗ ನಿಮಗೆ ಐಡಿಯಾ ಕೊಡ್ತೀನಿ. ಬೈವ್ಯಾಲೆಂಟ್ ನಲ್ಲಿ ನೋಡ್ರಿ, CO3-2 ಇದಕ್ಕೆ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ. SO4-2 ಸಲ್ಫೇಟ್ ಅಂತ ಹೇಳಿ ಕರಿತೀವಿ. ಇನ್ನು ಟ್ರೈವ್ಯಾಲೆಂಟ್ ನಲ್ಲಿ ಒಂದು 2 ಎಕ್ಸಾಂಪಲ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಟ್ರೈವ್ಯಾಲೆಂಟ್ ನಲ್ಲಿ PO4
-3 ಫಾಸ್ಫೇಟ್ ಅಂತ ಹೇಳಿ ಕರಿತೀವಿ. ಓಕೆ, ಇವಾಗ ಒಂದು ಎಕ್ಸಾಂಪಲ್ ನಾವಿವತ್ತು ನೋಡೋಣ. ಒಂದು ಅಥವಾ ಎರಡು ಎಕ್ಸಾಂಪಲ್ ನಾವು ನೋಡೋಣ. ಈಗ ನನಗೆ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ. ನನಗೆ ಸೋಡಿಯಂ ಕ್ಲೋರೈಡ್ ಫಾರ್ಮುಲಾ ಬರಿಬೇಕಾಗಿದೆ ಅಂತ ಅನ್ಕೊಳ್ರಿ. ಸೋಡಿಯಂ ಕ್ಲೋರೈಡ್ ಫಾರ್ಮುಲಾ ಬರಿಬೇಕಾಗಿದೆ ಅಂತ ಇಟ್ಕೊಳ್ರಿ. ಅವಾಗ ನಾನು ಏನು ಮಾಡ್ತೀನಿ, ಸೋಡಿಯಂ Na+1 ಬರೀತೀನಿ. ಮೊದಲು ಚಾರ್ಟ್ ಹುಡುಕ್ರಿ. ಆಮೇಲೆ ಈ ಚಾರ್ಟ್ ನಾವು ಕಳಿಸಿದ ನಂತರ ಬೈ ಹಾರ್ಟ್ ಹಾಕ್ಬೇಕು ನೋಡ್ರಿ. ಕ್ಲೋರಿನ್ ಮೇಲೆ -1 ಬರೀತೀನಿ. ಏನು ಮಾಡಬೇಕು, ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನಲ್ಲಿ ಈ ವ್ಯಾಲೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಚಾರ್ಜ್ ಅಲ್ಲ ವ್ಯಾಲೆನ್ಸಿ ನಂಬರ್. Na ಜೊತೆ 1, ಕ್ಲೋರಿನ್ ಜೊತೆ 1. ಹಾಗಾದಾಗ ಫಾರ್ಮುಲಾ ಏನಾಯ್ತು, NaCl ಆಯ್ತು. NaCl ಆಯ್ತು. ಇನ್ನು ಲಾಸ್ಟ್ ಎಕ್ಸಾಂಪಲ್ ಮಾಡಿ ವೈಂಡ್ ಅಪ್ ಮಾಡ್ಬಿಡ್ತೀನಿ ನೋಡ್ರಿ. ಬೇರಿಯಂ ಕ್ಲೋರೈಡ್ ಬೇರಿಯಮ್ದು 2+, ಕ್ಲೋರೈಡ್ದು -1. ಎಕ್ಸ್ಚೇಂಜ್ ಮಾಡ್ರಿ ವ್ಯಾಲೆನ್ಸಿಯನ್ನು. ಮತ್ತೆ ಬೇರಿಯಂ ಜೊತೆ 1, ಇದು +2 ಅದ. ಕ್ಲೋರಿನ್ ಜೊತೆ 2, -1 ಚಾರ್ಜ್ ಅದ. ಅಂದಾಗ ಫಾರ್ಮುಲಾ ಏನಾಯ್ತು ನೋಡ್ರಿ, BaCl2 ಆಯ್ತು. ಅಥವಾ ಇದನ್ನು ನಾನು ಈ ರೀತಿನೂ ಬರಿಬಹುದು. ಯಾವಾಗಲೂ ಒಂದು ಗಮನದಲ್ಲಿ ಇಟ್ಕೊಳ್ರಿ, +2 × 1 +2, -2 × 1 -2. ಟೋಟಲಿ ಚಾರ್ಜ್ ಏನಾಗಿರ್ಬೇಕು, 0 ಆಗಿರ್ಬೇಕು. ಸಮ್ ಆಫ್ ದ ಚಾರ್ಜ್ ಶುಡ್ ಬಿ 0 ಆಗಿರ್ಬೇಕು. ಉಳಿದ ಎಕ್ಸಾಂಪಲ್ ಅನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ.